ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ. ಆಯ್ತು. ಅಯ್ಯೋ ಯಾರು ಹುಡುಗಿ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಗರ್ಲ್ ಗೇಮರ್ ನಾನು. ಹೇಳುಮ್ಮ ಮಗು. ಟ್ರಿಪ್ ಕರ್ಕೊಂಡ್ ಮಾತ್ರ ಹೋಗ್ಬೇಡಿ. ಇವನೇ ಬೇಕು ಅಂದ್ರೆ ಏನಂತ ಹಾಕ್ಬೇಕು ಗೊತ್ತಲ್ಲ, ಅಮಿತ್ ಪಕ್ಕದಲ್ಲಿ ಹಾರ್ಟ್. ಅದು ಕೆಂಪುದು ಕೆಂಪುದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ನ ಮುಗಿಸ್ತಿದೀವಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ದೊಡ್ಡ ಮನಿ ನಮಸ್ಕಾರ. ನಮಸ್ತೆ ನಮಸ್ತೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಏನ್ ಅನಿಸ್ತಿದೆ ಈ ಶುಭ ಸುಸ್ವಾಗತ. ಈ ಶುಭ ಗಳಿಗೆಯಲ್ಲಿ ನಿಮ್ಗೆ ಏನಂತ ಅನಿಸ್ತಿದೆ? ಏನು ಇಲ್ಲ, R&B ಸಿಸ್ಟರ್ಸ್ ನೋಡಿ ಖುಷಿ ಆಗ್ತಿದೆ. ನಮ್ ತಾಯಿ ಅವ್ರನ್ನ ತಾಯಿ ಮೀಟಿಂಗ್ ಆಫ್ಟರ್ 4 months ನೋಡಿ ಆನಂದ ಆಗ್ತಿದ್ಯಾ? ತುಂಬಾ ಖುಷಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಸಾಧನೆ ಬಗ್ಗೆ? ನಿಮ್ಮ ಸಾಧನೆ ಬಗ್ಗೆ ಹೇಳಕ್ಕೆ ಅದು ಇರೋ ಪನ್ನೀರ್ ಬೆಂದಾಯ್ತು. ನೋಡಿ ಗೈಸ್, ವಿಡಿಯೋ ಮಾಡಕ್ ಹೋಗಿ ಪನ್ನೀರ್ನ ಬೇಯಿಸ್ಬಿಟ್ಟು ಅವ್ರು ಫುಲ್ಲು ಇನ್ನು ಬೆಂದಿಲ್ಲ, ಅಂಟ್ಕೊಂಡೆ ರೋಸ್ಟ್ ಆಗ್ಬಿಟ್ಟೈತೆ. ಯಾರು? ಆಯ್ತಾಯ್ತು, ಒಳ್ಳೇದಾಗ್ಲಿ. ಯಾವ್ದು ನಿಮ್ದು ಇಂಗ್ಲೀಷ್? ಯಾವ್ದು ನಿಮ್ದು ಹೇಳಿ. ನಿಮ್ದು ಯಾವ ಸ್ಕೂಲಲ್ಲಿ ಓದ್ತಿರೋದು ನೀವು? ಮರ್ಯಾದೆ ತಗ್ಲು ಮಗನ ಮರ್ಯಾದೆ ತೆಗ್ದ್ರು ಇಲ್ಲಿ. ಏನವ ಯಾವ ಸ್ಕೂಲ್ ಅಂತ? ಆಮೇಲೆ ನಿಂಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಈ ಶುಭ ಸಮಾರಂಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಒಬ್ಬ ಕ್ಯಾಮ್ರಾಮನ್ ಇರ್ಲಿಲ್ಲ. ಅದು ತುಂಬಾ ದುಃಖ ಆಗ್ತಿತ್ತು. ಇದು ಈಗ ಅಮಿತ್ ಕ್ಯಾಮ್ರಾಮನ್ ಆಗಿದ್ದಾರೆ. ಕಿಡ್ನಿ ಟಚಿಂಗ್ ಮೂಮೆಂಟ್. ಬಾ ಮುದ್ದೆ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಇವಾಗ, ನೋಡ್ರಿ ಅಲ್ಲಿ. ನೀನ್ ತಿಂದಿದ್ಯಾ ಯಾವತ್ತಾದ್ರೂ ಮುದ್ದೆನ? ತಿಂದಿದೀವಲ್ಲ. ಏ ಕಳ್ಳ, ಯಾರು ಹುಡುಗಿ? ಯಾರೋ ಹುಡುಗಿ ವಾಯ್ಸ್ ಬರ್ತದೆ. ಹಂಗೆ ಸರಿ ತಗ ಮಾಡ್ತೀನಿ. ನನ್ ಮುಂದೆನೆ ಮಾತಾಡು. ಯಾರೋ ಅದು ಫ್ರೆಂಡಾ? ಫ್ರೆಂಡ್ ಅಂದ್ರೆ ಮಾತಾಡಿ. ಇವಾಗ ಎಲ್ಲರ ಮುಂದೆ ಮಾತಾಡ್ತೀನಿ, ಅದರಲ್ಲೇನಿಲ್ಲ. ಕದ್ದು ಮುಚ್ಚಿ ಮಾತಾಡ್ತಿದ್ದೆ ಅಂದ್ರೆ ಬೇರೇನೋ. ಇಲ್ಲ ಕಣೆ, ಐತೆ. ನಿನ್ನೆ ತೋರಿಸ್ಲಾ? ಇರ್ಲಿ ಬಾಮ್ಮ, ಇರ್ಲಿ ಬಾ. ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ನೋಡ್ಬಿಟ್ಟಿದ್ದಾರೆ. ನಿಮ್ಮನ್ನ ತೋರಿಸ್ಬೇಕು, ನಾವು ನಿಮ್ಮನ್ನ ತೋರಿಸ್ಬೇಕು, ಪ್ರೆಸೆಂಟ್ ಮಾಡ್ಬೇಕು. ಅಮಿತ್ ಅಲ್ಲ, ವಿತೌಟ್ ಮೇಕಪ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಝೂಮ್ ಅಲ್ಲಿ ನೋಡ್ಲಿ ಅಂತ. ಇವನ್ ಯಾಕೆ ನಾಚ್ಕಂತವನಿ? ಅಪ್ಪಿ ಕತ್ತೆತ್ತು ರಾಜ್ ಚಿನ್ನು, ನನ್ನ ಚಿನ್ನು. ಇದು ನೋಡಿ ಇಲ್ಲಿ ಹಿಂದೆ ಗೊತ್ತಾಯ್ತು, ಕೇಳು. ನಿಮ್ದೇನ್ ಬನ್ನಿ ಮೇಡಮ್. ಫಿಗರ್ ಹೊಲ್ಸ್ಕೊಂಡ್ಬಿಡ್ತು. ಓ ಅಮಿತ್ ಅವರೇ, ಇನ್ನೇನ್ ಅಮಿತ್ ಸಮಾಚಾರ? ಹೇಳ್ಬೇಕು, ನೀವೇ ಹೇಳ್ಬೇಕು. ಅಮ್ಮನ್ ಬಿಟ್ಟು 4 ತಿಂಗಳು ಹೋಗಿದ್ಯಲ್ಲ, ಅದು ಸ್ವಲ್ಪ ಅಡ್ಡಿ ಸಡ್ಡಿ ಏನಿಲ್ಲ. ಅಲ್ಲ, ಮನ್ಸಿಗೆ ಬಾಳ ಮಾತು ಮುಂಚೆ ಊರು ತಿರ್ಗದ್ ಕಲ್ತಿದ್ಯಲ್ಲ. ಅಲ್ಲ, ಮನ್ಸಿಗೆ ಬಾಳ ಬೇಜಾರಾಗುತ್ತೆ. ಒಳ್ಳೆ ಬುದ್ಧಿ ಕಲಿ. ಅಲ್ಲ, ನನ್ಗೆ ಒಳ್ಳೆ ಬುದ್ಧಿ ಐತೆ. ನಿಮ್ ದೊಡ್ಡ ಮಗಳು ಒಂದ್ ಸ್ವಲ್ಪ ಒಳ್ಳೆ ಬುದ್ಧಿ ಹೇಳ್ಕೊಡಿ. ಗಾಯ್ಸ್ ನೋಡಿ, ಇಲ್ಲಿ ಇನ್ಫ್ಲೂಯೆನ್ಸರ್ ಅಂತ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾವ್ರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸ್ಕ್ರೀನ್ ಬೇರೆ ಹೋಗ್ಬಿಟ್ರಿ. ನನಗಿಸ್ಕೊಂಬಂದ ನಿಮ್ಗೆ ಇರಕ್ಕೆ ಏನು ಚೆನ್ನಾಗಿರೋದು. ನೀವು ಫಿಟ್ ಅಂಡ್ ಫೈನ್. ಊರು ತಿರುಗ್ತಿರೋದಕ್ಕೆ ಚೆನ್ನಾಗಿದ್ದೀನಿ. ಮತ್ತೆ ಅದು ಆ ಯೋಗ ಇಲ್ಲಿ ಬಂದೈತೆ. ಆಮೇಲೆ ಯಾರನ್ನ ಕೇಳಿಸ್ಕೊಂಡ್ಬಿಟ್ಟು ಎಲ್ಲರ ಮಕ್ಳು ನಮ್ಮೇಲೆ ಊರ್ ತಿರ್ಗಕ್ ಕಳ್ಸ್ಬಿಟ್ಟರು. ಅಲ್ಲ, ಕಳಿಸ್ಲಿ, ವಯಸ್ಸಿನಾಗೆ ಕಳಿಸ್ಬೇಕು. ಮತ್ 35 ಆದ್ಮೇಲೆ ಕಳ್ಸಕ್ ಹೋಗಿದ್ದೀರಾ, ಅವರು ಬರಲ್ಲ, ನೀವು ಇರಲ್ಲ. ಯಾರು 35? ಅಂದ್ರೆ ನಾನು ಹೇಳ್ತೀನಿ, ಅದು ನಾರ್ಮಲ್ ಆಗಿ. 35 ಅಂತ ನಾನು ನಾರ್ಮಲ್ ಆಗಿ ಹೇಳಿದ್ದೆ. ಅಲ್ಲ ಕಣ, ನಿಮ್ಮ ಅಕ್ಕಂಗೆ ಹೋಗಿ ಹಂಗ ಹೇಳ್ತಿಲ್ಲ. ನಮ್ಮ ಇದು ಪರ್ಸನಲ್, ಬಿಗ್ ಬಾಸ್ ಪರ್ಸನಲ್ ಅಟ್ಯಾಕ್. ಯಾರಿಗೂ ಹೇಳಿಲ್ಲ. ಅವಳ ಅವ್ರ ಅಣ್ಣಂಗೆ ಏನೋ ಮಾಡ್ಬಾರ್ದು, ಅಮಿತ್ಗೂ ಏನೋ ಮಾಡ್ಬಾರ್ದು. ನೀನು ಸಪೋರ್ಟ್ ಇದೆ. ಎಲ್ಲ ಬಿಡು, ಆಯ್ತು ಬಿಡು, ಅವ್ನಿಗೆ ಏನು ಮಾಡಲ್ಲ, ಹೋಗಿ ಕೂತ್ಕೋ ಅಂತ. ಜಾಗ ಬಿಡು. ಯಶಿಕಾ, ಯಶಿಕಾ ಏನಾಯ್ತು? ನಿನ್ ಪ್ರಾಬ್ಲಮ್ ಏನು? ನಿನ್ ಪ್ರಾಬ್ಲಮ್ ಏನು ಯಶಿಕಾ? ಕೇಳ್ದೆ ಸ್ಪೈಡರ್ ಮೋನ್ ನೋಡಕ್ ಹೋಗಿದ್ದೆ. ಅಮ್ಮ ನೀವ್ ನೋಡಿದ್ರ? ಇಲ್ಲ. ನಿಮ್ಮ ಅಜ್ಜಿಗೆ ಬೆಳಗ್ಗೆಯಿಂದ ಬೈಸ್ಕೊತಾ ಇದೀನಿ ನಾನು. ಯಾಕೆ? ಒಳ್ಳೆದೇ. ಏನು ಒಳ್ಳೇದು? ಕೂತ್ಕೋ, ಇಲ್ಲಿ ಕೂತ್ಕೋ. ಯಾಕೆ? ಫೋನ್ ಬಿಡ. ಗ್ರೂಪ್ ಫೋಟೋ ತೆಗಿತಿದೀವಿ, ಫ್ಯಾಮಿಲಿ ಗ್ರೂಪ್. ಬಾ. ನಮ್ಮ ದಿನವೂ ಚರಿತ್ರೆ.
ಫೋನ್ ಬಿಡು. ಏಯ್ ಓದಿಡು. ಕೇಳ ಸ್ಪೈಡರ್ ಮ್ಯಾನ್ ಏನೇನ್ ನೋಡ್ದ? ಏನು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ನನಗೆ ಕೇಳ್ತಾವ್ ಏನು ಅಂತ. ರಿವ್ಯೂಸ್ ನೋಡಿದ್ರು. ಏನಿಲ್ಲ ಸರ್, BMTC ಬಸ್ ಪಾಸ್ ತಗೊಂಡು 80 ರೂಪಾಯಿದು ಓಡಾಡ್ತಿದ್ದೆ, ಈ ಕಡೆ ಬಂದ್ವಾಗಣ ಅಂತ ಬಂದೆ. ಫೋನ್ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಆಮೇಲೆ ನೀನು ಅಲ್ಲಿ ಹೇಳ್ಬಿಟ್ರೆ ಅಲ್ಲಿ ಗ್ಯಾಂಗ್ಸ್ಟರ್ ಬಿಡ್ತಾರೆ. ಯಾವ ಗ್ಯಾಂಗ್ಸ್ಟರ್ ಬರ್ತಾರೆ ನಿಮ್ಗೆ? ಅಲ್ಲಿ ಸುಮ್ಮನೆ ಅನ್ಕೊಳ್ಳಿ ಸ್ಪೈಡರ್ ಮ್ಯಾನ್ ನೋಡಕ್ ಹೋದಾಗ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಬಿಡ್ತಾರೆ ಅಲ್ಲಿ. ಎಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಅಂತ. ಇಷ್ಟೆಲ್ಲ ಧೈರ್ಯ ಬಂದೈತೆ ನಿನ್ಗೆ. ವಯಸ್ಸಾದಂಗ್ ಬರ್ತಾವ ನಾರ್ಮಲ್ ಆಗಿ. ನೀನ್ ನನ್ ಮಗನೇ ಹುಡ್ದಿರ್ಗದಲ್ದೆ ಹುಡ್ಗನು ಹುಡ್ದಿದ್ದು ಮಾಡ್ಬೇಡ. ಅಪ್ಪೇ ಒಳ್ಳೆ ಬುದ್ಧಿ ಕಲಿ. ನಿಮ್ಗೆ ಹೇಳ್ತಿರೋದು. ನನಗೆ ಹೇಳ್ತಾನೆ ಅವ್ರೆ, ಅದನ್ನ ಚಿಕ್ಕ ಮಗು, ಆ ಮಗುಗೆ ಯಾಕೆ ಟ್ರೈನಿಂಗ್ ಕೊಡ್ತಿದ್ಯಾ ಪಕ್ಕದಲ್ಲಿ ಕೂರಿಸ್ಕೊಂಡು? ನಂದಿನಿ ಹಾಲು ಕುಡಿಯೋದಿಲ್ಲ ಇಲ್ವಾ? ಅದಕ್ಕೇನು ಗೊತ್ತಿಲ್ಲ ಕಣ ಇನ್ನ ಹಿಂಗ್ ಹೇಳಿ ಹಂಗಾಗಿರೋದು ಅವನು. ನಂದಿನಿ ಹಾಲಲ್ಲ, ಪ್ಯಾಕೆಟ್ ಹಾಲು. ಹ್ಞೂ ಮೇಡಮ್, ನಂದಿನಿ ಪ್ಯಾಕೆಟ್ ಹಾಲು. ಹಾ, ಹಂಗೇಳು. ಪಾಶ್ಚರೈಸ್ಡ್ ಮಿಲ್ಕ್. ಇನ್ನು ಎಷ್ಟು ಕರೆಕ್ಟ್ ಆಗಿ ಹೇಳ್ಬೋದು ಅಷ್ಟು ಮಾತ್ರ ಹೇಳ್ಬೋದು. ಅಲ್ಲ ಕಣ, ಇದು ಹಸಿರು ಪ್ಯಾಕೆಟು, ನೀಲಿ ಪ್ಯಾಕೆಟು, ಯಾವ ಪ್ಯಾಕೆಟು ಗೊತ್ತಿಲ್ಲ. ಗೊತ್ತಿಲ್ಲ. ಈ ತರ ನೀವು ಅಲ್ಲಿ ವಿಧ ವಿಧವಾದ ಪ್ಯಾಕೆಟ್ ಅಲ್ಲಿ ಕೊಡ್ತೀರಾ. ಅವ್ನಿಗೆ ಯಾವ ಪ್ಯಾಕೆಟ್ ಇಂದ ಕೊಡ್ತೀರಾ ಅಂತ ಗೊತ್ತಿಲ್ಲ. ಅವ್ನಿಗೆ ಆಕಳ ಹಾಲು ಕುಡಿತವನ, ಎಮ್ಮೆ ಹಾಲು ಕುಡಿತವನ, ಏನು ಗೊತ್ತಿಲ್ಲ. ಏಯ್ ನಿಂಗೆ ಬುದ್ಧಿ ಇಲ್ವ? ನಾವು ಯಾಕೋ ಇಂತ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟೆ ನೀನು. ಏನಾಗಿಲ್ಲ. ಯಾಕೋ ಹಿಂಗಾಗ್ಬಿಟ್ಟೆ. ಏನ್ ಗೊತ್ತಾ, ಒಂದ್ ಸಜೆಷನ್ ಹೇಳ್ತಾ, ತಾಯಿ ಆದವಳು ನೋಡ್ದವ್ರು ಏನೋ ಅಂತಾರೆ ತಾಯಿ ಗೊತ್ತಾ? ಆದವಳು ಮಗುಂಗೆ ಊಟ ಹಾಕೊಡ್ಬೇಕು. ನೀವು ಊರ್ದು ಈ ತರ ಜನರ ಮುಂದೆ ಹಾಕೊಡ್ಬಾರ್ದು. ಏಯ್ ಇವಾಗ ಹೋಗ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದೀರ. ಅದಕ್ಕೆ ಇವಾಗ ಅವಾಗ ನಿನ್ನ ನೋಡಿದ್ರೆ ಕರ್ಸಿದ್ದು. ಗೋಲ್ಡ್ ಕಾಯಿನ್ ಅಂತ ಯಾರಿದು ಆಗ ಎರಡಕ್ಕೆ ನಾವೇನ್ ವೇಟ್ ನೀವು ಮಾಡಲ್ಲ. ಬರಲ್ವಾ? ಭಾನುವಾರ ನನ್ ಜೊತೆ ಬರ್ತಿದ್ದೆ, ಕಾರಣಾಂತರಗಳಿಂದ ನಾಳೆ ಹೇಳ್ತೀನಿ. ಏನ್ ಕಾರಣ? ಕಾಲೇಜ್ ಹೋಗ್ಬೇಕು ನಾವೇ, ಅದಕ್ಕೆ ಹೋಗ್ಬಿಡ ಬಿಡು. ಊರ್ದಿರ್ಗೋ ನನ್ ಮಗನ್ಗೆ ಕಾಲೇಜ್ ಬೇರೆ ಏನಕ್ಕೋ ನಿನ್ಗೆ? ಅಲ್ಲ, ನಾವು ದುಡ್ಡೆಲ್ಲ ಕಟ್ಟಿದೀವ, ಅದಕ್ಕೆ ನಮ್ನೇನ್ ಇಟ್ಕೊಳಲ್ಲ ಅಲ್ಲಿ. ಸುಮ್ಮನೆ ಒಂದಿನ ಬಂದವ್ರಿ ಅಂದವ್ರಷ್ಟೇ. ಬೇಡ ಹೋಗ್ಲಿ ಬಿಡ. ಅದನ್ನು ಯಾಕೋಯ್ತ್ಯಾ? ಏ ಇಲ್ಲಿ ಸುಮ್ನೆ ಇರು, ರೆಡಿ ನನ್ ಜೊತೆ. ನೋಡು. ನನ್ಗಿನ್ನ ಅಮ್ಮ ಬೇಕೇನೋ ನಿನ್ಗೆ? ಯಾರ ಜೀವನದಲ್ಲಿ ಮಗನ ಕಾಲೇಜ್ ಹೋಗ್ಬಿಟ್ರೆ ಬೇಡ ಬೆಡ್ಶೀಟ್ ತಗೊಂಬ. ಅಲ್ಲೈತೆ ಕೊಡೋ ಖರ್ಚಿಪ್ಪು. ಪರವಾಗಿಲ್ಲ, ಬಹಳ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಬಹಳ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಬಹಳ ತುಂಬಾ ಚೆನ್ನಾಗಿದೆ. ಏ ಹಂಗೇನಿಲ್ಲ. ಹೀರೋ ಅಮ್ಮ ಸರಸ್ವತಮ್ಮ. ಇಲ್ಲಿ ಇವ್ರು ಹೀರೋ ಇವ್ರು ಬಾಬಾ ಇದ್ದೀರು. ಇವರು ತುಂಬಾ ಬೇಕಾದವ್ರು ಇವ್ರು. ನಾಚ್ಕೊಂಬೇಡ ಕಣೋ, ಯಾಕೋ ಎಲ್ಲ ಹಚ್ಕೊತಿದ್ದೀನಿ. ಅಲ್ಲಿ ನೋಡು, ಆ ಕಡೆ ನೋಡು. ಅಲ್ಲ, ಆ ಕಡೆ ನೋಡ, ಫೋಕಸ್ ಮಾಡು. ಫುಡ್ ಎಷ್ಟು ತಿನ್ಬೇಕಪ್ಪಿ? ಇಲ್ವಾ? ಏನು ಅದೇ ಕೇಳೋಣ ಅಂತ ಇದ್ದೆ. ಯಾಕೋ ಲೀಲನ್ ಬಿಟ್ಬಿಟ್ಟಂತೆ ನೀನು. ಏಯ್, ಬೆಳಗ್ಗೆ ಹುಡುಗ ನಿನ್ನ ಹೆಸರು ಹೇಳ್ತಿದ್ದ, ಅವ್ರ ಮಗ. ಯಾರು? ಅವ್ರ ಲೀಲನ್ ಮಗ. ಈ ತರ ಆಗೋಯ್ತಾ? ಚಿಕ್ಕ ಮಗನ್ ಖುಷಿ ಹೇಳ್ತಿ ಮಲ್ಕೊಂಡ್ಬಿಟ್ರೆ. ನಾನು ಮಂಜು ಇದ್ದಂಗೆ ನಾನು. ಯಾವ ಮಂಜು? ಆ ಮಂಜು ಅಲ್ಲ, ಈ ಮಂಜು. ಆ ಮಂಜು ಅಲ್ಲ, ಮತ್ತೆ ನೀವು ಹಂಗ ಅನ್ಕೊಂಬಿಡಿ. ಅಲ್ಲ ಲೀಲನ್ ಬಗ್ಗೆ ಲೀಲನ್ ನಿಂಗ್ ಮಾಡ್ದಿಲ್ಲ ನೀನು. ಸರಿನಾ? ನಾವೇನ್ ಮಾಡಕ್ಕಾಗಲ್ಲ. ಅವ್ರು ಸರಿ ಹೋಗ್ತಾರೆ, ಯಾಕೆ ಮತ್ತೆ ಅವ್ರು ಮತ್ತೆ ರೆಸಾರ್ಟ್ ಹೋಗ್ತಾರೆ. ಬಂದ್ಬಿಡಮ್ಮ, ಬಂದ್ಬಿಡಲಿಲ್ಲ ಅಂತಾನೆ. ಏನ್ ಮಾಡ್ಬೇಕು ಅನ್ನೋದು ನಾವು. ವರ್ಷದ 4 ಸೀಸನ್ ಇದ್ದಂಗೆ ಅವ್ಳು ಒಂದ್ಸಲಿ ಬರ್ತಾಳೆ, ಒಂದ್ಸಲಿ ಹೋಗ್ತಾಳೆ. ಏನ್ ಮಾಡಕೈತೆ? ರಾತ್ರಿ ಊಟ ಮಾಡೋಕು ಬಿಡಲ್ಲ ಹಿಂಗಾದ್ರೆ. ಹೋಗೋದ್ ಬೇಡ, ನೀರ್ ತಂದ್ ಕೊಡು. ಊಟ ಮಾಡೋದ್ನು ಕಂಟೆಂಟ್ ಮಾಡಿದ್ರೆ ಏನು ಅಮ್ಮಿ ಅಮ್ಮಿ ಅಲ್ಲೋಡ ನಿನ್ಗೆಲ್ಲೋ ಹಿಂಗ ತಮ್ಮ ಅಷ್ಟೇ ಗೋವಿಂದ ತಮ್ಮನ ಕತೆ. ನೋಡು, ನನ್ ಜೊತೆ ಇರುತ್ತೀನ ಪನ್ನೀರು, ಟೋಫು, ಆಮೇಲೆ ತೂಫು ಅಲ್ಲ, ಅದು ಟೋಫು. ಮುಖದ ಆಮೇಲೆ ನೋಡಲ್ಲಿ ಸೊಸೆ ಪ್ರೋಟೀನ್ ಶೇಕ್. ಸೊಸೆ ತಂದ ಸೌಭಾಗ್ಯ. ತಿನ್ಕೊಳ್ಳಿ, ಮಜಾ ಮಾಡಿ. ಅವಳಿಗಾದ್ರೂ ಕನ್ಸನೇ ಐತೆ. ನೋಡ್ದಾ? ನಮ್ಮ ಅಕ್ಕ ಅನ್ನೋಳು ಒಬ್ಳು ವಿಡಿಯೋ ಮಾಡ್ತಾಳೆ, ಏನ್ ತುಕ್ಕೂ ಇಲ್ಲ. ಕನ್ಸ ಆರಾಮಲ್ಲ. ಆರಾಮ್. ಏನೋ ಒಳಿ
ಹೊಡಿತಿದ್ದೀರಾ ಲೈಟ್ ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮಾತಾಡಿ. ಏನೋ ಹೊಳಿತೀನಿ, ನಾ ಯಾವಾಗ್ಲೂ ಹೊಳಿತೀನಿ. ನನ್ ಕೈ ಇಲ್ಲ, ನನ್ ಮಗಳು ಹೀರೋ ಇನ್ನು. ನನ್ ಮಕ್ಳು ಹಂಗೆ ಕಣೋ. ಹೆಂಗವ್ರೆ, ಒಬ್ರಿಗಿನ್ನ ಒಬ್ರು ಮೀರಂಗವ್ರೆ. ನೋಡ್ದೆ ಅದೇ ಹಿಂಗೆ ಒಂದ್ಸಲಿ ಇದ್ ಮೀರ್ತದ ಒಂದ್ಸಲಿ ಇದ್ ಇದೆ ಅಲ್ಲ ಹಿಂಗೆ ಪಕ್ಕದಲ್ಲಿ ಕೂರ್ಸಿ ಇಬ್ರು ಎಲ್ಲಿ ಕಾಣ್ತಾರೆ ಅಂತ ನೋಡು. ಅಂತ ಸೌಭಾಗ್ಯ ನಾವು ಆಗಲೇ ಕಲ್ಪಿಸಿಕೊಂಡಿದ್ದೇವೆ. ಪಡೆಯಕ್ಕೆ ನನ್ ಮಗನಿಗೆ ತುಂಬಾ ಜಾಸ್ತಿ ಪುಣ್ಯ ಬಿಟ್ಟು ಮಾಡಿದ್ವಿ. ಬಿಟ್ಟು ಹೋಯ್ತೀನಿ 4 ತಿಂಗಳು. ಯಾರ್ನ? ಅಕ್ತಿರಿರು, ನನ್ನ ಅಕ್ತಿರವ್ರೆ, ನಮ್ಮ ಮನ್ಸಲ್ಲಿ ಅನ್ನೋದು ಬಿರ್ಬೇಕು ಅವರು ನಿಮ್ಗೆ. ಯಾವತ್ತು ಮನ್ಸಲ್ಲಿ ಇರ್ತಾರೆ ಹಾ. ಆಯ್ತಾ? ಅದೇ ಯಾವತ್ತು ಬಿಟ್ಟು ಮನ್ಸಲ್ಲಿ ಇಟ್ಕೊಂಡು ಏನೋ ಮಾಡ್ತೀಯಾ? ಮನ್ಸಲ್ಲಿ ಹಂಗೆ ಇರ್ತಾರೆ. ಹೆಂಗಿರ್ತಾರೆ? ಅವಾಗ ಮಾತಾಡ್ತಿರ್ತೀವಿ. ಅದ್ ಹೆಂಗ್ ತೋರ್ಸಕ್ಕಾಗಲ್ಲ? ಮನ್ಸು ತೋರ್ಸು ನೀನು. ಅದು ವರ್ಚುವಲ್ ಆಗಿ ತೋರ್ಸಕ್ ಆಗಲ್ಲ. ಥಿಂಕ್ ಮಾಡ್ಬೇಕು. ಅದು ತೋರ್ಸ್ರೆ ನಾನು ಇದಲ್ಲ, ನಾನು ಆಟ ಇದಲ್ಲ. ನಾನು ಒಬ್ಬ ಮನುಷ್ಯನ ಅಷ್ಟೇ. ಮಕ್ಳನ್ ಪಿಕ್ಚರ್ ಕಳ್ಸೋದು ಏನಾದ್ರೂ ಮಾಡ್ಕೊಂತೀವಿ ಗುರು. ಎಂಜಾಯ್ ಮಾಡ್ತೀನಿ. ಎಲ್ಲಿಗಾನ ಹೋಗ್ತೀವಿ. ಆಯ್ತು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಷ್ಟು ದುಡ್ಡು ಇಲ್ಲ, ನಮ್ಮಿಷ್ಟ ಅದು. ನೀನ್ ನಮ್ಗೆ ಹೇಳ್ಬಿಟ್ಟೋದ? ನೀನ್ ನಮ್ಗೆ ಹೇಳ್ಬಿಟ್ಟೋದ? ನೀನ್ 10,000 ಕೊಡಮ್ಮ, ನಾವ್ ಎಲ್ಗನ ಇವ್ರು ಹೇಳ್ಬಿಟ್ಟು ಮಾಲ್ಗೋದ್ರೇನ ಎಂಜಾಯ್ ಇಲ್ಲ, ಮಾಡ್ತೀನಿ. ಇಲ್ಲ. ನನ್ನ ಇಷ್ಟ ಅದು. ನಾನು ಅವನೆಲ್ಲ ಹೋಗ್ತೀನಿ. ಆಯ್ತು. ದುಡ್ಡು ಕೊಡಮ್ಮ, ಪೈಸಾ. ನನ್ನ ಹತ್ರ ಪೈಸಾ ನೈ ಹೈ. ಮೇರೆ ಪಾಸ್ ಪೈಸಾ ಫೋನ್ ಪೇ ನೈ. ಮಾಡಿಸ್ಕೊಳ. ಅದ್ರಲ್ಲಿರೋ ಫೋಟೋ ತಗೊಂಡ್ಬಿಟ್ಟು ಕೊಡ್ತೀನಿ ನಾನು. ಇದನ್ನು ಮಾರಿಬಿಡಿ. ಕ್ರಾಸ್ ಮಾಡ್ಬೇಡ. ಅದ್ ಕಂಡ್ರೆ ನಂಗೆ ಆಗಲ್ಲ, ಕ್ಲೋಸ್ ಮಾಡ್ಬಿಡು. ರಾಗಿ ಹಸಿಟ್ಟು. ಹ್ಮ್ ಫಸ್ಟ್ ಟೈಮ್ ಪ್ರಪಂಚದಲ್ಲಿ ಒಬ್ರು ರಾಗಿ ಹಸಿಟ್ಟು ಆಗಲ್ಲ ಅಂತಂದ್ರೆ ಅದು ಅದು ಇವ್ನಿಗೆ. ಸ್ಪೆಷಲ್. ನಾನು ಸ್ಪೆಷಲ್ ಅಂದಾಗ ಸ್ಪೆಷಲ್ ಆಗಿರ್ಬೇಕು. ಏನೇ ತಿಂದ್ರು ಸಣ್ಣ ಹಾಕಲ್ಲ. ಅಯ್ಯೋ, ಮನೇಲಿ ಊಟ ಇಲ್ಲ, ಗಂಜಿ ಪಂಜಿ ಕುಡ್ಕೊಂಡು ಅವಾಗ ಹುಡುಗಿ ಜೀವನ ಮಾಡ್ತಾ ಇದ್ದೆ. ಪಾಪ. ಕರುಳು ಕಿವುಚೋ ಮೂಮೆಂಟ್ ಇದು. ಅಂಡ್ ಎಲ್ಲರೂ ದಯವಿಟ್ಟು ಕ್ಷಮಿಸಿ, ನನ್ನ ಊಟದ ಸಮಯ ಆಗಿದೆ. ಹಾಗಾಗಿ ನಾನು ಒಂಚಿ ಬಾಳೆಹಣ್ಣು ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾಕೆ? ಯಾಕಂದ್ರೆ ನನ್ನ ಜೊತೆ ಪನ್ನೀರ್ ಇದೆ ಅಂತ. ವಾವ್, ನಮ್ ಜೊತೆ ಏನಿದ್ರು ತಣ್ಣೀರ್ ಅಷ್ಟೇ. ಹೌದು, ಮತ್ತು ನೀನ್ ಯಾರು? ನಾನು ಯಾರು? ನಾನು ನಾನು ಗೊತ್ತು. ಇಂಟ್ರೊಡ್ಯೂಸ್ ಮಾಡು ಫಸ್ಟ್. ನೀನ್ ಯಾರು? ಯಾರು? ಎಲ್ಲ ನೀವೇ ಹೇಳ್ಬಿಡಿ, ನಾನು ಯಾರು ಅಂತ. ಕೊಡು, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಗೊಂಬೆ ಅಂತಿದ್ದೀನಿ ಅಲ್ಲಿ. ಗೊಂಬೆ ಇಟ್ಬಿಡಿ. ಯಾರು ನೀನು? ನಾನು ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್. ಯಾರು ಮೇಡಮ್ ಅಂತ? ಕೇಳಿ. ಅಲ್ಲ, ಅದನ್ನ ಸೀಕ್ರೆಟ್ ಆಗಿ ಯಾಕೆ ಇಡ್ಬಾರ್ದು ಅಂತ ನಾವು ರಿವೀಲ್ ಮಾಡ್ಬಿಡಲ್ಲ. ಸಸ್ಪೆನ್ಸ್ ಆಗಿರ್ಬೇಕಲ್ವಾ? ಆಮೇಲೆ ಇನ್ನೊಂದು ವಿಷಯ ಹೇಳ, ನೀವು ಒನ್ಸ್ ನನ್ನ ಚಾನಲ್ ಎಂಟ್ರಿ ಆದ್ರೆ ಸಾಕು, ಫೇಮಸ್ ಆಗುತ್ತೆ. ಯಾರು? ನನ್ನಿಂದ ಚಾನಲ್ ಫೇಮಸ್ ಆಗೋದು ಗೈಸ್. ನಾನು ಫೇಮಸ್ ಇದ್ದೀನಿ ಆಲ್ರೆಡಿ. ನಾನು ನಮ್ಮ ಹುಡುಗ. ಮತ್ತೆ ಏನಪ್ಪ ಅಂತೀಯ? ಅಲ್ಲ, ಮತ್ತೆ ನಮ್ಮ ಜನಗಳಿಗೆ ಏನು ಹೇಳ್ತೀವಿ? ಏನ್ ಸಬ್ಸ್ಕ್ರೈಬ್. ಏನಿದು ಅಪ್ರತಿಮ ಕಲಾವಿದ, ನಮ್ಮ ಹೆಮ್ಮೆಯ ಕನ್ನಡಿಗ ನೀವೇ. ಅಡಿರಿ ಚಪ್ಪಾಳೆ. ಏನಾದ್ರು ಹೇಳೋ ಬೇರೆ. ನೀನ್ ಯಾರು? ಮ್ಯೂಟಾ? ಏನ್ ಮ್ಯೂಟ? ಪ್ಲೀಸ್ ಮಮ್ಮಿ. ದೀಪ ಹಾಕ್ಬಿಡ್ತಾರೆ ಯಾರಾದ್ರೂ. ಒಳ್ಳೆ ಜೋಗಿ ಫಿಲಮ್ ನೆನ್ಪಾಗ್ತೈತೆ ನನಗೆ. ಮ್ಯೂಟಾ? ಪಾಪ ಸೈಲೆಂಟ್ ಆಗಿ ನೋಡ್ತಿರುವಂತ ಪ್ರೇಕ್ಷಕ ಯಾರು? ಯಾರು? ನಮ್ಮ ಮಾವ. ಅಂದ್ರೆ ರಿಯಾಕ್ಷನ್ ಹೆಂಗ್ ಗೊತ್ತಾ? ಈ ರಮ್ಯನ್ ಬಗ್ಗೆ ಏನಾದ್ರು ಹೇಳ. ನನ್ ಮಗಳ ಬಗ್ಗೆ ಏನಾದ್ರು ಹೇಳ. ನನ್ ದೊಡ್ಡ ಮಗಳ ಬಗ್ಗೆ. ಸುಮ್ನೆ ಬೇಜಾರಾಯ್ತಾಳ ವಿಡಿಯೋದಲ್ಲಿ. ಅಲ್ಲಿ ನೋಡ್ಕೊಂಡು ಹೇಳೋ. ಅಲ್ಲ, ಸುಮ್ನೆ ಬೇಜಾರಾಯ್ತಾಳೆ ಹೇಳಿದ್ರೆ. ಪರವಾಗಿಲ್ಲ ಹೇಳು. ಪರವಾಗಿಲ್ಲ ಅಂತ ಆಮೇಲೆ ನೀನ್ ಹೆಂಗ್ ಮಾತಾಡ್ಬಿಟ್ಟೆ? ನಾನು ನೀನು ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು?
ಆಲ್ಮೋಸ್ಟ್ ಒಂದು 7-8 ವರ್ಷ. ಈಗ 7-8 ವರ್ಷದ ಎಕ್ಸ್ಪೀರಿಯನ್ಸ್ ನಾನೇನು ಅಂತ ಹೇಳು ಜನಗಳಿಗೆ. ನನ್ನ ಮಗಳ ಬಗ್ಗೆ ಹೇಳು ಅಂದೆ. ನಿಮ್ಮ ಅಕ್ಕನ ಬಗ್ಗೆ ಹೇಳು. ನಿಮ್ಮ ಅಕ್ಕ ಅಂದ್ರೆ ಏನು, ನಿಮ್ಮ ಅಕ್ಕ ಏನು ಅಂತ ಹೇಳು. ನಮ್ಮ ಅಕ್ಕ ಅಂದ್ರೆ ರಮ್ಯ ಅಕ್ಕ. ಹೇಳು ಅವಳು ಕ್ಯೂನು. ಅಂದ್ರೆ ನಿಮ್ ಲೆಕ್ಕದಲ್ಲಿ ಕ್ಯೂನು. ಕ್ಯೂನ್. ಕ್ಯೂನ್. ಹೇಳು. ಪ್ಯೂನ್. ನನ್ನ ಕ್ಯೂನ್ ಬಗ್ಗೆ ಹೇಳು. ನಿನ್ನ ಕ್ಯೂನ್. ಹೇಳು. ಬಹಳ ಒತ್ತಕ್ಷರ ಒತ್ಬಿಟ್ಟಿದೀವಲ್ಲಿ. ನನ್ನ ಕ್ಯೂನ್ ಬಗ್ಗೆ ಹೇಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಏನು ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಪಾಪ ವಯಸ್ಸಲ್ಲಿ ನನ್ಗಿಂತ ಸಣ್ಣವ್ರು ಅನ್ಕೊಂಡಿದ್ದೆ ಮುಂಚೆ. ಆಮೇಲೆ ಗೊತ್ತಾಯ್ತು 40 ವರ್ಷ ಅಂತ. ದೊಡ್ಡವಳು ಪರವಾಗಿಲ್ಲ, ಬಟ್ ಗುಣ ಚೆನ್ನಾಗಿದೆ, ಬಹಳ ಒಳ್ಳೆ. ಅಯ್ಯೋ ಏನೋ ನನ್ನ ಮಗಳ ಬಗ್ಗೆ ಇಷ್ಟೊಂದು ಆಯ್ತು ಸಮಾಧಾನ. ಇದು ಮನ ಕಲುಕುವ ದೃಶ್ಯ ಅಂತ ಗೊತ್ತಾಯ್ತು. ಬಹಳ ಕಲ್ಕೋಬೇಡಿ, ಪರವಾಗಿಲ್ಲ. ಅಂದ್ರೆ ಬಹಳ ಬೇಗ ಸಿಟ್ಟಾಗಿ ಕಿರ್ಚಾಡ್ತಾಳೆ, ಎಲ್ಲಾದ್ರೂ ಮಾಡ್ತಾಳೆ, ಇಲ್ಲ ಅಂತಲ್ಲ. ಬಟ್ ಅಟ್ ಎ ಟೈಮ್ ಮತ್ತೆ ಅಷ್ಟು ಸ್ವಾಭಾವಿಕವಾಗಿ ಎಷ್ಟು ಹೇಳ್ಬೇಕು ಅಷ್ಟು ಎಲ್ಲಾದ್ನೂ ಹೇಳ್ತಾಳೆ. ಮತ್ತೆ ಲಾಸ್ಟಿಗೆ ಹಾಕಿದೀನಿ ಏನಂತಾಳೆ ಗೊತ್ತಾ, ಒಂದೇ ಮಾತು ಅನ್ನೋದು, ಏನಿವಾಗ ಫೋನ್ ಕಟ್ ಮಾಡ್ಬಿಡು, ರೇಗಿಸ್ಬೇಡ. ನಾನ್ ಮಲ್ಕೊಬೇಕು, ನನಗ್ ನಿದ್ದೆ ಬರಲ್ಲ ಕಣ. ನೀನ್ ನಾಳೆಯಿಂದ ಮಾತಾಡ್ಬೇಡ, ಅಷ್ಟೇ. ಮಾತಾಡ್ತೀನಿ. ನೀನ್ ಯಾರಂತ ನನಗ್ ಗೊತ್ತಿಲ್ಲ. ಒಂದ್ಸಲಿ ಅವ್ನು 9 ಗಂಟೆಗೆ ಕಾಲ್ ಸ್ಟಾರ್ಟ್ ಮಾಡಿದ್ರೆ ಮುಂಚೆ 2 ಗಂಟೆ ಯಾರು ಇಡ್ತಿರ್ಲಿಲ್ಲ. ನನ್ ಕಿವಿ ಏನಾಗಿರ್ಬೇಡ. ನನ್ನ ಮಗಳು ಕಿವಿ ಏನಾಗಲ್ಲ. ಅವಳು ಅಲ್ಲಿ ಗೇಮ್ ಬಂದು ಗಾಡಿ ಓಡ್ಸೋದ್ ನೋಡ್ಬೇಕು. ಫಸ್ಟ್ ಹಳೆ ಮನೇಲಿದ್ವಲ್ಲ, ಅಲ್ಲಿ ನಾವ್ ಮಲಗಿರ್ತಿದ್ವಲ್ಲ ಈಚೆ, ಇವಳು ಒಳಗಡೆ ನಮಗ್ ಗೊತ್ತಿರೋಳು ಪಬ್ಜಿ ಆಡ್ತಾವಳೆ ಅಂತ. ಹೊಡಿ 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 ನಾನು ಒಂದ್ಸಲಿ ನಾವು ಯಾಕೆ ಹೊಡಿ 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 ಬಂದು ಮತ್ತೆ ಡ್ರೈವಿಂಗ್ ಮಾತ್ರ ಅಲ್ಟಿಮೇಟ್. F1 ರೇಸರ್. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ರೋಡ್ ಗೀಡ್ ಏನು ನೋಡಂಗಿಲ್ಲ. ಅಯ್ಯೋ ಹೇಳಿಲ್ವಾ ಹೊಡಿ ಅಂತ. ಬಾಬಾ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡಿ. ಅದೇ ನಾವೇನಾದ್ರೂ ಓಡಿಸ್ಬಿಟ್ಟಿದ್ರೆ ನಾನು ಹೇಳ್ದೆ ತಾನೆ ನಿನ್ಗೆ, ನನ್ನ ಹತ್ರ ಪ್ರೋ ಪ್ಲೇಯರ್ ಜೊತೆ ಆಯ್ತಾ, ನಾನು ಹೆಂಗ ಆಡ್ತೀನಿ ಗೊತ್ತಾ ನಿಮ್ಗೆ, ನನ್ ಕೇಳಿ ನೋಡು ಅಂತಾಳೆ. ನೋಡಿದ್ರೆ ಏನು ಇರಲ್ಲ, ಖಾಲಿ ಇಟ್ಟಿದ್ದೀನಿ ನಾನು. ಅದೇ ಇವಾಗ ಇವಾಗ ಅದು ಏನು ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಗರ್ಲ್ ಗೇಮರ್ ನಾನು. ನಿಮ್ ದೊಡ್ಡಪ್ಪನ ಬಗ್ಗೆ ಎಲ್ಲ ಹೇಳ್ಬಿಡು. ಎಪಿಸೋಡ್ ಆಗಲ್ಲ, ಫಿಲಮ್ ಆಯ್ತದೆ. ನೆಕ್ಸ್ಟ್ ನನ್ನ ಚಿಕ್ಕ ಮಗಳ ಬಗ್ಗೆ ಹೇಳು. ನಿನ್ನ ಚಿಕ್ಕ ತಂಗಿ ಬಗ್ಗೆ ಹೇಳು. ಅಕ್ಕನ ಬಗ್ಗೆ, ಚಿಕ್ಕ ಅಕ್ಕ 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 ಚಿಕ್ಕ ಅಕ್ಕನ ಬಗ್ಗೆ. ಚಿಕ್ಕವಳಾಗಿದ್ರೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಬೋದಿತ್ತು. ಚಿಕ್ಕವನ್ನ ನಾನ್ ತಂಗಿ ಅಂತ. ಅಕ್ಕ ಅಕ್ಕ ಫುಲ್ ಈಕ್ವೇಷನ್ ನೋಡ್ತಾ ಇದ್ ಮೈಂಡ್. BCA ಅಲ್ಲ, MCA ಅಲ್ಲ, BSc ಅಲ್ಲ, PUC. ಸಾತ್ ಕರೋ. ಬಹಳ ದೂರದಲ್ಲಿ ಇದೀರಾ ನೀವು ಇನ್ನು. ಏನೋ ಓದಿರೋದು ನೀನು ಹೇಳು. ಹಲೋ ಮಗ್ನೆ, ಏನ್ ಓದ್ಸಿದ್ದೀನಿ ಅಂತ ಹೇಳು ಮಗ್ನೆ. ಇದೇ ನೋಡಿ ಬೆನ್ ತಟ್ಟದು ಅಂದ್ರೆ ಬಹಳ ಸಲ ತಟ್ಟದ್ರು ಸ್ವಲ್ಪ. ಮಗ್ನೆ ಹೇಳೋ ಪರವಾಗಿಲ್ಲ, ಎಷ್ಟು ಓದಿಸಿದ್ದೀನಿ ಅಂತ ಹೇಳು. ಬಿಡಮ್ಮ, ನೋವಾಗುತ್ತೆ. ಇಲ್ಲಿ ಪರವಾಗಿಲ್ಲ. ನೀನು ಅಯ್ಯೋ ಅಂತ ಅಡ್ಜಸ್ಟ್ ಮಾಡ್ಕೋಬೇಡ. ಬಾಯಿ ಇರು ತಲೆ ಸರಿ ಮಾಡ್ಕೊತೀನಿ. ಏನೈತೆ ಸರಿ ಮಾಡ್ಕೊಂಡಿದ್ಯಾ ಹೇಳು. ಒಳ್ಳೆ ಮಾತಾಡು ನೋಡು. ಇಮೇಜ್ ಮೇಂಟೈನ್ ಮಾಡಿ ನಾಲ್ಕು ಒಳ್ಳೆ ಮಾತಾಡು. ಫೋಕಸ್ ಮಾಡಪ್ಪ, ಇಮೇಜ್ ಮೇಂಟೈನ್ ಮಾಡು. ನನ್ನ ಮಗ ನಿಮ್ ಚಿಕ್ಕಕ್ಕನ ಬಗ್ಗೆ ಏನ್ ಹೇಳೋಣ, ಆನ್ಸರ್ ಕೇಳಿದ್ದು. ಒಂದು ನಿಮಿಷ ಸೈಲೆಂಟ್ ಆಗಿರಿ. ಮತ್ತೆ ಎಲ್ಲರೂ ಇಂಟ್ರಾಕ್ಟ್ ಮಾಡ್ತಾ ಇದೀರ. ಅವ್ನು ಹೇಳಕ್ಕೆ ಬಿಡ್ತಾ ಇಲ್ಲ. ಹೇಳೋ. ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಜಾಸ್ತಿ. ಭಯ ಆಯ್ತೈತೆ, ಭಯ ಆಯ್ತೈತೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮೀರಿದಂತದ್ ಹೇಳ್ಬೋದಲ್ವಾ? ಇಲ್ಲ, ನೀನ್ ಮೊದ್ಲು ಹೇಳು. ಅದು ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಇಲ್ವಾ ಆಮೇಲೆ ಹೇಳ್ತೀನಿ. ಯಾವ ಥರ ಹೇಳೋದು ಈಗ, ನಾನು ಯೋಚನೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೋಡಿಂಗ್ ಅಲ್ಲಿ ಐತೆ. ಡಿಪ್ರೆಷನ್ ಏನಮ್ಮ ಅದು?
ಡಿಪ್ರೆಷನ್. ಡಿಪ್ರೆಷನ್ ಅಂತ ಹೇಳುಮ್ಮ ಮಗು. ಅವ್ನು ಹೇಳ್ತಾನ, ನಾನ್ ಹೇಳೋದು. ಅವಾಗ ಹೇಳಿದ್ರೆ ಏನ್ ಹೇಳ್ತಾ ಇದ್ದೀನಿ ನಾನು? ಅಯ್ಯೋ ಹೇಳು ಮಗು, ಬಂಗಾರಿ ಹೇಳೆ ಚಿನ್ನಿ. ಅವ್ವ ನನ್ನ ಅವ್ವ ಹೇಳಮ್ಮ. ಸೀಟ್ ಕೊಡ್ರು. ನೀನ್ ಯಾಕೆ ಅವಾಗವಾಗ ಟೋನ್ ಮಂಜು ತರ ಬರುತ್ತೆ? ಯಾಕೆ ಅದಿಲ್ಲ ಮಂಜು ತರ ಬೇಸಿಕ್ ಕೊಟ್ರು ಚಿನ್ನಿ ಬಂಗಾರಿ ಅನ್ಕೊಂಡು ಬಂದ್ಬಿಡಲಿಲ್ಲ. ಮತ್ ಬರ್ಬೇಡಮ್ಮ, ಸುಮ್ಮನೆ ಕಡಿದು ಮಂಗಿನ್ ಬಿಡಿದ್ಯಾ, ಮತ್ ಮಂಜ ಹುಡ್ಕೊಂಡ್ ಬರ್ತಾನೆ. ಇಲ್ಲ, ನೀನ್ ಅಲ್ಲೇ ಇರಮ್ಮ, ಸ್ವಲ್ಪ ಶಾಂತವಾಗಿರು. ಆಯ್ತು ಮಿಸ್ಟರ್ ಗೋಯೆಗೌಡ, ಮಿಸಸ್ ಗೋಯೆಗೌಡ ಬಗ್ಗೆ ಇವ್ರ ಬಗ್ಗೆ ಅಂದ್ರೆ ಇವ್ರು ಮುಂಚೆಯಿಂದ ಅಷ್ಟೊಂದೇನು ಪರಿಚಯ ಇಲ್ಲ. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಗೊತ್ತಿದ್ರು. ಇವರು ಇತ್ತೀಚೆಗೆ ಪರಿಚಯ ಆಗಿದ್ರು. ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ, ಇವಾಗ ನೋಡೋರು ರೆಸ್ಪೆಕ್ಟ್ ಕೊಡ್ಬೇಕು ಅನ್ಸುತ್ತೆ. ಅಲ್ಲ, ಈ ತರ ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ? ನಾರ್ಮಲ್ ಆಗಿ ಹೇಳ್ತಾ ಇರೋದು. ಮತ್ತೆ ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗು, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ. ಬಟ್ ಇನ್ನೊಂದು ಏನು ದೊಡ್ಡ ಮೇಜರ್ ಪಾಯಿಂಟ್ ಅಂದ್ರೆ, ಟ್ರಿಪ್ಪು ಕರ್ಕೊಂಡು ಮಾತ್ರ ಹೋಗ್ಬೇಡ್ರಿ. ಫಸ್ಟ್ ಹೇಳೋದು ಅದನ್ನೇ. ಹಂಗೇನೋ ಕರ್ಕೊಂಡು ಹೋದ್ರೆ ಫ್ರಂಟ್ ಸೀಟಲ್ಲಿ ಸೀಟ್ ಬಿಟ್ಟು ಕೊಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೇಕು. ಆರಾಮಾಗಿ ಏನು ಇಲ್ಲ, ಬೇಕಾದ್ರೆ ಡ್ರೈವರ್ನು ಮಲಗಿಸೋ ಅಷ್ಟು ಕೆಪಾಸಿಟಿ. ಸೊ ನಾವ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದೀವಿ. ಆಕ್ಚುಲಿ ನಿದ್ದೆಯಲ್ಲಿ ಹೇಳ್ತಾರೆ. ಮತ್ತೆ ಇನ್ನೇನು ಸ್ವಲ್ಪ, ಮತ್ತೆ ಇನ್ನೊಂದು ಮೇನ್ ಥಿಂಗ್, ಜಾಸ್ತಿ ಓಡಾಡಲ್ಲ. ಅವ್ರಿಗೇನಿದ್ರು ಕಾರೇ ಬರ್ಬೇಕು, ಕಾರ್ ಬರಲ್ಲ ಮುಂದಕ್ಕೆ. ಸೊ ಹಂಗಾಗಿ ಆ ತರದಲ್ಲಿ ಹೇಳ್ಬೇಕಂದ್ರೆ ಲಗೇಜ್ ಹೊತ್ಕೊಂಡು ಓಡಾಡಕ್ ಒಬ್ರು ಇರ್ಬೇಕು. ಲಗೇಜ್ ಹೊತ್ಕೊಂಡು ನೋಡಕ್ ಒಬ್ರು ಇರ್ಬೇಕು. ಆ ಒಬ್ರು ನಾವೇ ಆಗಿರ್ಬೇಕು. ಅದನ್ನ ಮಾಡಿದೀವಿ ಕೂಡ. ಬಟ್ ಪರವಾಗಿಲ್ಲ, ಒಬ್ಬ ತಮ್ಮ ಏನ್ ಮಾಡ್ಬೋದು ಅದನ್ನ ಮಾಡಿದೀವಿ. ಬಟ್ ರಿಯಲಿ ಹೇಳ್ಬೇಕಂದ್ರೆ, ಒಂದ್ ಹೆಣ್ಮಗಳು ಇಷ್ಟೊಂದೆಲ್ಲ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಅದನ್ನ ನಾವು ನೋಡಿದೀವಿ, ಅದಕ್ಕೆ ಹೇಳ್ತಾ ಇದೀವಿ. ಇಷ್ಟೇ, ನಾವು ಅವ್ರ ಬಗ್ಗೆ ಹೇಳಕ್ ಏನಿದ್ರು ಒಂದು ಒಳ್ಳೆ ರೀತಿಲಾದ್ರೂ ಅವ್ರು ಇರೋದಂಗೆ, ಅವ್ರು ಆ ಥರನೇ ಇರೋದು. ಏನೂ ತಲೆಗೆ ಎಲ್ಲ ನಮ್ಮ ಅಕ್ಕ ಅವರು. ಇವತ್ತು ನನಗೆ ರಾತ್ರಿ ಮಲಗಬೇಕಾದ್ರೆ ಅಮಿತ ನನ್ನ ಕನ್ಸಲ್ಲಿ ಬಿಡೋದು, ಅಷ್ಟು ನನ್ನ ಮನಸ್ಸು ತುಂಬಿದ್ಯಾ ನೀನು. ಥ್ಯಾಂಕ್ ಯು ಅಮಿತ್. ನಾವು ಹಾಜರಿದ್ದೇವೆ. ಯಾಕೆ? ಏನಿಲ್ಲ, ಒಂದು ಒಳ್ಳೆ ಕಾಂಪ್ಲಿಮೆಂಟು. ಏನ್ ಕಾಂಪ್ಲಿಮೆಂಟು ಅಂದ್ರೆ ನಾವ್ ಇಲ್ದಾಗ ಯೂಟ್ಯೂಬ್ ನೋಡಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಮ್ಗೆ ಬಹಳ ತುಂಬಾ ಖುಷಿ ಆಯ್ತು. ಎಲ್ಲ ನಿಮ್ಮ ಯಪ್ಪ, ಫಸ್ಟ್ ಟೈಮ್ ಲಕ್ಷಿತ್ ಒಬ್ರನ್ನ ಹಗ್ ಮಾಡಿದ್ದು ಭವ್ಯ, ಪೂರ್ತಿಯಾಗಿ ಹಗ್ ಮಾಡಿದ್ದು ಭವ್ಯ. ಅಪ್ಪ, ಲಕ್ಷಿತ್ ಪೂರ್ತಿಯಾಗಿ ಒಬ್ಬಟ್ಟು ಹಗ್ ಮಾಡಿದ್ದು ಅಮಿತ್. ಎಲ್ಲ ಪುಣ್ಯ ಮಾಡಿರಿ. ಟ್ರೋಫಿ ಕೊಡ್ತಾವಳೆ. ಪರವಾಗಿಲ್ಲ, ನಾವು ಬೇರೆ ಅದು ನಿಮ್ಮ ಅಮ್ಮನ ಎಂಗೇಜ್ಮೆಂಟ್ ಟ್ರೋಫಿ. ಎಂಗೇಜ್ಮೆಂಟ್ ಅಲ್ಲಿ ನಿಮ್ಮ ಅಪ್ಪ ಆಲ್ರೆಡಿ ಗೆದ್ದಿದ್ದಾರೆ. ಎಂಗೇಜ್ಮೆಂಟ್ ಗಿಫ್ಟ್ ಕೊಟ್ಟಿರೋ ನಿಮ್ಮ ಅಪ್ಪಗೆ. ಇದು ಎಂಗೇಜ್ಮೆಂಟ್ ಅಲ್ಲ, ಬರ್ತಡೇಲಿ. ಇನ್ನು ಹೇಳ್ರಿ, ಇನ್ನು ಯಾವ್ದಾದ್ರು ಸೇರಿಸ್ತೀರಾ? ಎಂಗೇಜ್ಮೆಂಟ್ ಆಯ್ತು, ಬರ್ತ್ಡೇ ಆಯ್ತು, ನೆಕ್ಸ್ಟ್ ಏನಿಲ್ಲ, ಮದ್ವೆ. ಕೇಳು, ನಾನು ಹೇಳೋದೇ ಬೇಡ ಕಣೋ, ಎಲ್ಲ ನನ್ನ ಮೊಮ್ಮಕ್ಕಳೇ ಹೇಳ್ತಾರೆ. ಎಲ್ಲ ಅಜ್ಜಿ ಬುದ್ಧಿನೇ.